ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಂಬ ಭಾವನಾತ್ಮಕ ಜೀವಿ, ಮಗುವಿನಂಥ ಮನಸ್ಸು. ಅಂಬರೀಷ್ ಅವರ ದತ್ತುಪುತ್ರ, ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್. ಎಸ್, ದರ್ಶನ್ ಅವರು ಎಲ್ಲರಿಗೂ ಪ್ರೀತಿ ಪಾತ್ರ ನಟ. ಅದರಲ್ಲೂ ದರ್ಶನ್ಗೂ ಒಂದಷ್ಟು ಪ್ರೀತಿ ಪಾತ್ರ ನಟರಿದ್ರು. ಅದರಲ್ಲಿ ಅಂಬರೀಷು ಕೇವಲ ಹಿರಿಯ ನಟ ಆಗಿರಲಿಲ್ಲ. ಅಂಬರೀಷ್ ಅವರು ಅಪ್ಪಾಜಿಯಾಗಿ ದರ್ಶನ್ ಅವರ ಬಾಳಲ್ಲಿ ಬೆಳಕನ್ನು ತಂದಿದ್ರು. ಈ ಹಿನ್ನೆಲೆ ಅಂಬರೀಷ್ ಮೃತ ನಂತರ ದರ್ಶನ್ ಅವರು ಶೂಟಿಂಗಲ್ಲಿದ್ದರು. ವಿದೇಶದಿಂದ ಓಡೋಡಿ ಬಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದರು. ಇನ್ನೇನೋ ಅಂಬರೀಷ್ ಅವರು ಅಗಲಿ 2 ತಿಂಗಳ ಕಳೀತಾ ಬಂದರು. ದರ್ಶನ್ ಅವರು ಆ ದುಃಖದಿಂದ ಹೊರಬಂದಿಲ್ಲ. ಎಸ್, ಮುಂದಿನ ತಿಂಗಳಷ್ಟೇ ದರ್ಶನ್ ಅವರ ಬರ್ಡೇ ಇದೆ. ಆದರೆ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬಾರ್ದು ಅಂತ ಅಭಿಮಾನಿಗಳಲ್ಲಿ ಮನವಿ ಮಾಡಿದ್ದಾರೆ. ಅಭಿಮಾನಿಗಳಿಗೆ ಪ್ರೀತಿಯ ಪತ್ರ ಮುಖೇನ ಡಿ ಬಾಸ್ ಮನವಿ ಮಾಡಿದ್ದಾರೆ. ಹೌದು, ಸರಳ ಹುಟ್ಟುಹಬ್ಬ ಆಚರಿಸುವ ಬಗ್ಗೆ ಪ್ರೀತಿಯ ಅಭಿಮಾನಿಗಳಲ್ಲಿ ನಿಮ್ಮ ದಾಸ ದರ್ಶನ್ ತೂಗುದೀಪ ಮಾಡುವ ವಿನಂತಿ. ನನ್ನ ಹುಟ್ಟುಹಬ್ಬದ ದಿನ ನೀವೆಲ್ಲ ದೂರದ ಊರುಗಳಿಂದ ಬಂದು ಶುಭ ಕೋರಿ ನಿಮ್ಮದೇ ಹುಟ್ಟುಹಬ್ಬ ಎನ್ನುವಂತೆ ಸಂಭ್ರಮಿಸುವುದು ನನ್ನ ಯಾವುದೋ ಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ. ಆದರೆ ಈ ವರ್ಷ ಅಂಬಿ ಅಪ್ಪಾಜಿ ನಮ್ಮನ್ನಾಗಲಿ ದೂರವಾದ ಕಾರಣ ನನ್ನ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬ್ಯಾನರ್, ಕೇಕ್ ಹಾಗೂ ಹಾರಗಳನ್ನು ದಯಮಾಡಿ ಯಾರೂ ತರಬೇಡಿ. ಅದೇ ಹಣವನ್ನು ನಿಮ್ಮ ಊರಿನಲ್ಲಿರುವ ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೀಸಲಾಗಿಡಿ. ಹಾಗೂ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಮ್ಮ ಮನೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಕೊಡುವುದು, ಪಟಾಕಿ ಹೊಡೆಯುವುದು, ಕಾಂಪೌಂಡ್ ಹತ್ತುವುದು, ಹೂಕುಂಡಗಳನ್ನು ಬೆಳೆಸುವುದು ಹಾಗೂ ಅವರ ಸ್ವತ್ತುಗಳನ್ನು ಹಾನಿ ಮಾಡುವುದು ಇಂತಹ ಅನುಚಿತ ವರ್ತನೆ ತೋರಬಾರದು. ನನ್ನ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಅಭಿಮಾನ ಇಟ್ಟಿರುವ ನೀವೆಲ್ಲ ನನ್ನ ಈ ಕೋರಿಕೆಯನ್ನು ನಡೆಸಿಕೊಡುವಿರೆಂದು ನಂಬಿರುತ್ತೇನೆ. ಹಾಗೂ ಸಂಘದ ಕಾರ್ಯಕರ್ತರಿಗೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇಂತಿ ನಿಮ್ಮ ಪ್ರೀತಿಯ ದಾಸ ದರ್ಶನ್. ಕಾಡನ್ನು ಉಳಿಸಿ, ಪ್ರಾಣಿಗಳನ್ನು ರಕ್ಷಿಸಿ. ಎಸ್, ಹೀಗಂತ ತನ್ನ ಪ್ರೀತಿಯ ಅಭಿಮಾನಿಗಳಿಗೆ ಡಿ ಬಾಸ್ ಪತ್ರ ಮುಖೇನ ಕೋರಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ನೀವೆಲ್ಲ ಡಿ ಬಾಸ್ ಅಭಿಮಾನಿಗಳಿದ್ರೆ ಡಿ ಬಾಸ್ ಮಾತನ್ನು ನಡೆಸ್ಕೊಡ್ತೀರಾ? ಈ ಬಗ್ಗೆ ಕಾಮೆಂಟ್ಸ್ ಮಾಡಿ. ಹಾಗೆ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತ ಕಾಮೆಂಟ್ ಮಾಡಿ. ಸ್ಟೋರಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.